ಏಜಿಂಗ್ ಆಫ್ ದ ಸ್ಕಿನ್ ಅಂತ ಅಂದರೆ ಎಸ್, ನಾವು ಒಂದು ಸತಿ 25ರಿಂದ 30 ಏಜ್ ದಾಟ್ತಾ ಇದ್ದಂಗೆ ಸ್ಕಿನ್ ಏಜ್ ಆಗಕ್ಕೆ ಶುರುವಾಗುತ್ತೆ. ಕಣ್ಣಿನ ಸುತ್ತ ಹಾಲನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ನಾವು ಟಿಯರ್ ಟ್ರಫ್ ಅಂತ ಹೇಳ್ತೀವಿ. ಸಿಗರೆಟ್ ಸ್ಮೋಕಿಂಗ್ ತುಂಬಾ ಜಾಸ್ತಿ ಇದ್ದರೆ ದೇ ಹ್ಯಾವ್ ಟು ರೆಡ್ಯೂಸ್ ಇಟ್ ಫಾರ್ ಶ್ಯೂರ್, ಇಲ್ಲಾಂದರೆ ಏಜಿಂಗ್ ಕ್ವಿಕ್ಕರ್ ಆ್ಯಂಡ್ ಫಾಸ್ಟರ್ ಆಗಿರುತ್ತೆ. ನಿಮ್ಮದು ಒಂದ್ಸತಿ ಬೊಟಾಕ್ಸ್ ಆ್ಯಕ್ಟ್ ಆಗಿದೆ ಅಂದಾಗ ಫೋರೆಡ್ ಹಣೆ ಶೈನ್ ಆಗಿ ನೀಟಾಗಿ ಕಾಣುತ್ತೆ. ಯಾವುದೇ ಪ್ರೊಸೀಜರ್ ಮಾಡ್ಕೊಂಡಾದ್ರೂ ಕೂಡ ಯೂಸಿಂಗ್ ಅ ಗುಡ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಲೋ, ನಾನು ಡಾಕ್ಟರ್ ಪವಿತ್ರ ಮಾತಾಡ್ತಾ ಇರೋದು. ನಾನು ಸ್ಕಿನ್ ಮತ್ತು ಹೇರ್ ಸ್ಪೆಷಲಿಸ್ಟು. ನನ್ನ ಕ್ಲಿನಿಕ್ ಬಂದು ಆರ್ನಾ ಕ್ಲಿನಿಕ್ ಅಂತ ಹೇಳಿ, ಇದು ಜಯನಗರ್ 7 ಬ್ಲಾಕಲ್ಲಿದೆ. ಇವತ್ತು ನಾನು ನಿಮಗೆ ಆ್ಯಂಟಿ ಏಜಿಂಗ್ ಅಥವಾ ಏಜಿಂಗಿಗೆ ಕಾರಣ ಏನು, ಸ್ಕಿನ್ ಏಜ್ ಆದರೆ ನಾವು ಅದನ್ನು ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಏಜಿಂಗ್ ಆಫ್ ದ ಸ್ಕಿನ್ ಅಂತ ಅಂದರೆ ಎಸ್, ನಾವು ಒಂದು ಸತಿ 25ರಿಂದ 30 ಏಜ್ ದಾಟ್ತಾ ಇದ್ದಂಗೆ ಸ್ಕಿನ್ ಏಜ್ ಆಗಕ್ಕೆ ಶುರುವಾಗುತ್ತೆ. ಸೊ ನಾರ್ಮಲ್ ಆಗಿ ವೆನ್ ವಿ ಆರ್ ಯಂಗ್, ನಾವು ಯಂಗ್ ಆಗಿದ್ದಾಗ ಏನಪ್ಪ ಇರುತ್ತೆ ಅಂದರೆ ನಮ್ಗೆ ಹೈ ಚೀಕ್ ಬೋನ್ಸ್ ಮತ್ತು ಪಾಯಿಂಟೆಡ್ ಚಿನ್ ಇರುತ್ತೆ. ಸೊ ಒನ್ಸ್ ವಿ ಕ್ರಾಸ್ 30 ಇಯರ್ಸ್ ಅಂತ ಅಂದಾಗ ಹೈ ಚೀಕ್ ಬೋನ್ಸ್ ಇರೋದು ಸ್ಯಾಗ್ ಆಗೋಕ್ಕೆ ಶುರುವಾಗುತ್ತೆ. ಅದು ಡ್ರೂಪಿ ಆಗಿಬಿಟ್ಟು ಈ ಜೌಲ್ಸ್ ಅಂತ ಫಾರ್ಮ್ ಆಗುತ್ತೆ. ಜೊತೆಗೆ ನಿಮ್ಮ ಮೂಗಿನ ಪಕ್ಕ ಲೈನ್ಗಳು ಶುರುವಾಗ್ತಾ ಹೋಗುತ್ತೆ. ದಿಸ್ ಇಸ್ ದ ಪ್ರೋಸೆಸ್ ಆಫ್ ಏಜಿಂಗ್ ಅಂತ ಹೇಳ್ಬೋದು. ನಾವು ಏಜ್ ಆಗಕ್ಕೆ ಶುರುವಾದಾಗ ನಮ್ಮ ಸ್ಕಿನ್ ಸೆಲ್ಸು ಏಜ್ ಆಗಕ್ಕೆ ಶುರು ಆಗುತ್ತೆ. ಜೊತೆಗೆ ಸ್ಕಿನ್ ರಿನ್ಯೂವೇಷನ್ ಅಥವಾ ಸ್ಕಿನ್ ಸೈಕಲ್ ಏನಿರುತ್ತೆ ಅದು ಕೂಡ ಸ್ಲೋ ಆಗ್ತಾ ಹೋಗುತ್ತೆ. ದಟ್ ಈಸ್ ವೆನ್ ದ ಸ್ಕಿನ್ ಏಜಿಂಗ್ ಸ್ಟಾರ್ಟ್ಸ್. ಈಗ ಸ್ಕಿನ್ ಏಜಿಂಗ್ ಒಂದಷ್ಟು ಜನದಲ್ಲಿ ಬೇಗ ಫಾಸ್ಟ್ ಆಗುತ್ತೆ. ಅದಕ್ಕೆ ರೀಸನ್ಸ್ ಏನಪ್ಪ ಅಂತ ಅಂದರೆ, ಒಂದು ತುಂಬ ಬಿಸಿಲಲ್ಲಿ ಓಡಾಡೋದು, ಜೊತೆಗೆ ಸನ್ಸ್ಕ್ರೀನ್ ಏನು ಉಪಯೋಗಿಸ್ತಾ ಇಲ್ಲ ಇದ್ದರೆ ಸ್ಕಿನ್ ಏಜಿಂಗ್ ಬೇಗ ಆಗುತ್ತೆ. ಅದು ಬಿಟ್ಟು ಸ್ಮೋಕಿಂಗ್ ಜಾಸ್ತಿ ಇದ್ದರೆ ಅಥವಾ ಆಲ್ಕೋಹಾಲಿಸಮ್ ಜಾಸ್ತಿ ಇದ್ದಾಗ ಅವರ ಮುಖದಲ್ಲಿ ಏಜಿಂಗ್ ಚೇಂಜಸ್ ಜಾಸ್ತಿ ಬೇಗ ಆಗುತ್ತೆ. ಅದು ಬಿಟ್ಟು ತುಂಬಾ ಡ್ರೈ ಸ್ಕಿನ್ ಇದೆ, ಅದು ಚೆನ್ನಾಗಿ ಮಾಯ್ಶ್ಚರೈಸರ್ ಹಚ್ಚಿ ಏನು ಮೇಂಟೈನ್ ಮಾಡ್ಕೊಂಡಿಲ್ಲ ಅಂದಾಗ ಕೂಡ ಸ್ಕಿನ್ ಏಜಿಂಗ್ ಆಗುತ್ತೆ. ಈ ಥರ ಇದ್ದಾಗ ಮೋಸ್ಟ್ ಕಾಮನ್ ಆಗಿ ಅಕಾರ್ಡಿಂಗ್ ಟು ಏಜ್ ವಿ ವಿಲ್ ಏಜ್. ಅದು ಬಿಟ್ಟರೆ ತುಂಬ ಬಿಸಿಲಲ್ಲಿ ಓಡಾಡೋದು, ತುಂಬ ಡ್ರೈ ಸ್ಕಿನ್ ವಿಚ್ ಇಸ್ ನಾಟ್ ಮೇಂಟೈನ್ಡ್ ಪ್ರಾಪರ್ಲಿ, ಜೊತೆಗೆ ಸ್ಮೋಕಿಂಗು, ಆಲ್ಕೋಹಾಲು, ಆಮೇಲೆ ಅವರ ಡಯಟ್ ಚೆನ್ನಾಗಿಲ್ಲದೆ ಇದ್ದಾಗ ಕೂಡ ಏಜಿಂಗ್ ಫಾಸ್ಟಾಗಿ ಕ್ವಿಕ್ಕಾಗಿ ಆಗ್ತಾ ಹೋಗುತ್ತೆ. ನಾವು ಏಜಿಂಗ್ ಪ್ರೋಸೆಸ್ಸಲ್ಲಿ ಹಣೆ ಮೇಲೆ ನೋಡಿದಾಗ ಲೈನ್ಸ್ ಜಾಸ್ತಿ ಪ್ರಾಮಿನೆಂಟ್ ಆಗ್ತಾ ಇರುತ್ತೆ. ಅದನ್ನು ಹಣೆ ಮೇಲೆ ಏನು ಲೈನ್ಸ್ ಇರುತ್ತೆ ಅದು ಮಸಲ್ಸ್ ಆಫ್ ಫೇಸ್, ಅದನ್ನು ನಾವು ಎಕ್ಸ್ಪ್ರೆಷನ್ನಿಗೆ ಜಾಸ್ತಿ ಉಪಯೋಗಿಸ್ತೀವಿ. ಸೊ ಜಾಸ್ತಿ ಯೂಸ್ ಮಾಡ್ತಾ ಇದ್ದ ಹಾಗೆ ಲೈನ್ಸು ಫಸ್ಟು ನಾವು ಬರೀ ಎಕ್ಸ್ಪ್ರೆಷನ್ ಮಾಡಿದಾಗಷ್ಟೇ ಬರ್ತಾ ಇರುತ್ತೆ. ಅದನ್ನು ನಾವು ಡೈನಮಿಕ್ ಲೈನ್ಸ್ ಅಂತ ಹೇಳ್ತೀವಿ. ಏನೂ ಎಕ್ಸ್ಪ್ರೆಸ್ ಇಲ್ದಲೇ ಹಣೆ ಮೇಲೆಲ್ಲ ಫ್ರೌನ್ ಅಥವಾ ಲೈನ್ಸ್ ಜಾಸ್ತಿಯಾಗಿ ಕಾಣ್ತಾ ಇದೆ ಅಂತಾಗ ಅದನ್ನು ನಾವು ಸ್ಟ್ಯಾಟಿಕ್ ಲೈನ್ಸ್ ಅಂತ ಹೇಳ್ತೀವಿ. ಇನ್ನು ಇದು ತುಂಬಾ ಟೆನ್ಷನ್ನು ಸ್ಟ್ರೆಸ್ ಇದೆ ಅಂದರೆ ಕಣ್ಣಿನ ಸುತ್ತ ಹಾಲನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ನಾವು ಟಿಯರ್ ಟ್ರಫ್ ಅಂತ ಹೇಳ್ತೀವಿ. ಸೊ ಇಂಥ ಟೈಮಲ್ಲಿ ಒಂದು ಯಾವ ಥರ ಅವ್ರು ಹೋಮ್ ಕೇರ್ ಯೂಸ್ ಮಾಡಬೇಕು, ಜೊತೆಗೆ ಯಾವ್ಯಾವ ಟ್ರೀಟ್ಮೆಂಟ್ಸ್ ತಗೋಬೋದು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈಗ ಒಂದು ಪೇಷಂಟ್ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅಂತ ಅಂದಾಗ ಫಸ್ಟು ಅವ್ರದ್ದು ಹೇಗಿದೆ, ಯಾವ ಥರ ಇದೆ, ಅವ್ರದ್ದು ಹಿಸ್ಟ್ರಿ ಎಲ್ಲ ಡೀಟೇಲಾಗಿ ತೊಗೊಂಡ ನಂತರ ಅವ್ರಿಗೆ ವಾಟ್ ಈಸ್ ದೇರ್ ರಿಕ್ವೈರ್ಮೆಂಟ್ ಅನ್ನೋದು ಫಸ್ಟು ಕೇಳ್ಕೊಬೇಕಾಗತ್ತೆ. ಅದಾದ ನಂತರ ಎನಿ ಗುಡ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದಾರಾ, ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದಾರಾ, ಅಥವಾ ರೆಟಿನಾಯ್ಡ್ ಏನಾದರೂ ಕ್ರೀಮ್ ನೈಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕೇಳ್ಕೋಬೇಕು. ಅದು ಯಾವುದೂ ಯೂಸ್ ಮಾಡ್ತಾ ಇಲ್ಲ ಅಂತ ಅಂದರೆ ಫಸ್ಟ್ ಅವ್ರಿಗೆ ಹೋಮ್ ಕೇರ್ ಬಂದುಬಿಟ್ಟು ಒಂದು ವೈಟಮಿನ್ ಸಿ ಇರೋ ಸೀರಮ್ ಕೊಡಬೇಕಾಗತ್ತೆ. ಅದಾದ ನಂತರ ಹೈಲ್ಯೂರಿಕ್ ಆ್ಯಸಿಡ್ ವಿಚ್ ಇಸ್ ಅ ಕೊಲ್ಲಾಜಿನ್. ಇದು ಕೊಲ್ಲಾಜಿನ್ ಇರುತ್ತೆ, ಸ್ಕಿನ್ನಲ್ಲಿ ಇರುತ್ತೆ ಕೂಡ. ನಾವು ಏಜ್ ಆದಂಗೆ ಇದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದನ್ನ ಸಪ್ಲಿಮೆಂಟ್ಸ್ ಕೊಡ್ಬೋದು. ಜೊತೆಗೆ ಮಾಯ್ಶ್ಚರೈಸರ್ ಅವ್ರಿಗೆ ಕೂಡ ಕೊಡಬೇಕಾಗತ್ತೆ. ಮಾಯ್ಶ್ಚರೈಸರ್ ಒಬ್ಬೊಬ್ಬರು ಬಂದುಬಿಟ್ಟು ಹೇಳ್ತಾರೆ, ಸರ್ ಡಾಕ್ಟರ್ ನನ್ನ ಸ್ಕಿನ್ ತುಂಬ ಆಯ್ಲಿ ಇದೆ, ಅದಕ್ಕೆ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡಲ್ಲ ಅಂತ ಹೇಳ್ತಾರೆ. ಆ ಥರ ಏನೂ ಇಲ್ಲ. ಈಗ ತುಂಬ ಚೆನ್ನಾಗಿರೋ ಮಾಯ್ಶ್ಚರೈಸರ್ಸ್ ಬರುತ್ತೆ. ಸೊ ನಿಮಗೆ ಆಯಿಲ್ ಬೇಸ್ಡ್ ಡ್ರೈ ಸ್ಕಿನ್ ಇದ್ದರೆ ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು. ಇಲ್ಲ ನನಗೆ ಆಯಿಲಿ ಸ್ಕಿನ್ ಇದೆ ಅಂತ ಅಂದರೆ ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊಬೋದು. ಜೊತೆಗೆ ನಾವು ಹೊರಗಡೆ ಎಲ್ಲೂ ಆಚೆ
ಆಚೆನೇ ಹೋಗಲ್ವಲ್ಲ, ಸನ್ಸ್ಕ್ರೀನ್ ಯಾಕೆ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ ವಿ ಹ್ಯಾವ್ ಟು ಎಜುಕೇಟ್ ದಮ್, ಇಲ್ಲ ಸನ್ಸ್ಕ್ರೀನ್ ಉಪಯೋಗಿಸ್ಕೋಬೇಕಾಗತ್ತೆ. ಇಂಡಿಯನ್ ಸ್ಕಿನ್ನಿಗೆ ಬಂದುಬಿಟ್ಟು ಮಿನಿಮಮ್ SPF 30 ಇರೋ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗತ್ತೆ. ಸೊ ಇದೇ ಥರನೂ ಹೇಳ್ತಾರೆ, ಸನ್ಸ್ಕ್ರೀನ್ ಹಚ್ಚಿದರೆ ನನಗೆ ಮುಖ ಎಲ್ಲ ಆಯಿಲಿ ಅನಿಸುತ್ತೆ, ಪ್ಯಾಚಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಎಸ್, ಈಗ ತುಂಬ ಚೆನ್ನಾಗಿರೋ ಸನ್ಸ್ಕ್ರೀನ್ಸು ಅವೈಲಬಲ್ ಇದೆ. ಜೆಲ್ ಬೇಸ್ಡ್ ಇರುತ್ತೆ, ಕ್ರೀಮ್ ಬೇಸ್ಡ್ ಇರುತ್ತೆ, ಲೋಷನ್ ಬೇಸ್ಡ್ ಇರುತ್ತೆ. ಸೊ ಆಮೇಲೆ ಸಿಲಿಕಾನ್, ಲೈಟ್ ವೆಯ್ಟ್ ಸಿಲಿಕಾನ್ ಬೇಸ್ಡ್ ಸನ್ಸ್ಕ್ರೀನ್ಸ್ಗಳು ಕೂಡ ಇರುತ್ತೆ. ಸೊ ಅದನ್ನು ಶುರು ಮಾಡ್ಕೊಡ್ತೀವಿ. ಅದಾದ ನಂತರ ನೈಟ್ ಕ್ರೀಮ್ಸ್ ಅಂತ ಕೊಡಿ ಅಂತ ಏನಾದರೂ ಕೇಳಿದಾಗ ಮೋಸ್ಟ್ ಕಾಮನ್ ಆಗಿ ನಾವು ಕೊಡೋದು ರೆಟಿನಾಯ್ಡ್ ಕ್ರೀಮ್ ಇರುತ್ತೆ. ಯೂಶ್ವಲಿ ಸ್ವಲ್ಪ ಶುರು ಮಾಡಿದಾಗ ಸ್ವಲ್ಪ ಇರಿಟೇಷನ್ ಅಂತ ಅನಿಸುತ್ತೆ ಸ್ಕಿನ್ಗೆ. ಬಟ್ ಅದನ್ನು ಫಸ್ಟ್ ಬರೀ ಹಾಫ್ ಆನ್ ಅವರ್ ಹಚ್ಕೊಂಡು, ಹಾಫ್ ಆನ್ ಅವರ್ ನಂತರ, ರಾತ್ರಿ ಹೊತ್ತು ಮಾತ್ರ, ಬೆಳಗ್ಗೆ ಹೊತ್ತಿರಲ್ಲ, ಅದಾದ ನಂತರ ಮಾಯ್ಶ್ಚರೈಸರ್ ಹಚ್ಕೊಂಡು ಒಂದ್ಸತಿ ಸ್ಕಿನ್ ಯೂಸ್ಟು ಆದಮೇಲೆ ಅವ್ರು ಬೇಕಾದ್ರೆ ಅದನ್ನು ದಿನಕ್ಕೆ 1 ಗಂಟೆ ಕಾಲ ರಾತ್ರಿ ಹೊತ್ತು ಬಿಟ್ಕೊಬೋದು. ಇದು ಹೋಮ್ ಕೇರ್ ಇರುತ್ತೆ. ಅದು ಬಿಟ್ಟು ಅವ್ರ ಡಯಟ್ನ ವಿ ಹ್ಯಾವ್ ಟು ಮೇಂಟೈನ್ ಅ ಗುಡ್ ಹೆಲ್ದಿ ಡಯಟ್. ಒಂದು, ಡ್ರಿಂಕಿಂಗ್ ಮಿನಿಮಮ್ 2 ಲೀಟರ್ಸ್ ಆಫ್ ವಾಟರ್ ಎವ್ರಿ ಡೇ. ಜೊತೆಗೆ ವೈಟಮಿನ್ ಸಿ ಫ್ರೂಟ್ಸ್, ಇಟ್ ಕ್ಯಾನ್ ಬಿ ಪ್ಲೇನ್ ಲೆಮನ್ ಜ್ಯೂಸ್, ಆರೆಂಜು, ಮೊಸಂಬೀಸು, ಆಮೇಲೆ ಅಥವಾ ಬಟರ್ ಫ್ರೂಟ್ ಅಂತ ಹೇಳ್ಬೋದು. ಎನಿ ವೆಜಿಟಬಲ್ ಈಸ್ ಗುಡ್. ಸೊ ಮೇಕ್ ಯುವರ್ ಡಯಟ್ ರಿಚ್ ಇನ್ ಲಾಟ್ಸ್ ಆಫ್ ಗ್ರೀನ್ ಲೀಫಿ ವೆಜಿಟಬಲ್ಸು, ಫ್ರೆಶ್ ಫ್ರೂಟ್ಸು, ಜೊತೆಗೆ ಆಲ್ಮಂಡ್ಸ್ ಆರ್ ಗುಡ್ ಫಾರ್ ದ ಸ್ಕಿನ್. ಸೊ ಅದನ್ನು ಕನ್ಸ್ಯೂಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸಿಗರೆಟ್ ಸ್ಮೋಕಿಂಗ್ ತುಂಬಾ ಜಾಸ್ತಿ ಇದ್ದರೆ ದೇ ಹ್ಯಾವ್ ಟು ರೆಡ್ಯೂಸ್ ಇಟ್ ಫಾರ್ ಶ್ಯೂರ್, ಇಲ್ಲಾಂದರೆ ಏಜಿಂಗ್ ಕ್ವಿಕ್ಕರ್ ಆ್ಯಂಡ್ ಫಾಸ್ಟರ್ ಆಗಿರುತ್ತೆ. ಸೊ ಅದಾದ ನಂತರ ಮೇಕ್ ಶ್ಯೂರ್ ಬೆಳಗ್ಗೆಯಿಂದ ಸಂಜೆವರೆಗೆ ನೀವು ಆಚೆ ಇರ್ತಾ ಇದ್ದೀರಾ ಅಂದರೆ ಮಿನಿಮಮ್ 2 ಟೈಮ್ಸ್ ಅ ಡೇ ಸನ್ಸ್ಕ್ರೀನ್ ಹಾಕ್ಕೊಳ್ಳಿ. ಯಾಕಂದರೆ ಒಂದು ಸನ್ಸ್ಕ್ರೀನ್ ಹಾಫ್ ಲೈಫ್ ಬಂದುಬಿಟ್ಟು 2 ರಿಂದ 4 ಗಂಟೆ ಕಾಲ ಅಷ್ಟೇ ಇರುತ್ತೆ. ಸೊ ಬೆಳಗ್ಗೆ ಒಂದು ಸತಿ 9 ಗಂಟೆ ನಂತರ ಆಚೆ ಹೋಗ್ತಾ ಇದ್ದರೆ ಸಂಜೆ 4 ಗಂಟೆ ಒಳಗೆ ಆಚೆ ಹೋಗ್ತಾಯಿದ್ರೆ, ಬೆಳಗ್ಗೆ 9 ರಿಂದ ಸಂಜೆ 4 ಆಚೆ ಹೋಗ್ತಾ ಇದ್ದರೆ ಪ್ಲೀಸ್ ಸನ್ಸ್ಕ್ರೀನ್ನ ದಿನಕ್ಕೆ 2 ಟೈಮ್ ಯೂಸ್ ಮಾಡ್ಕೊಳ್ಳಿ. ನಾವು ಕಂಪ್ಯೂಟರ್ ಸ್ಕ್ರೀನ್ಸ್ ಮುಂದೆ ಜಾಸ್ತಿ ಹೊತ್ತು ಕೂತಿರ್ತೀವಿ ಅಂದರೆ ಅದು ಕೂಡ ಇದಾಗುತ್ತೆ. ಸೊ ಸನ್ಸ್ಕ್ರೀನ್ ಅಂಥ ಟೈಮಲ್ಲೂ ಯೂಸ್ ಮಾಡಬೇಕಾಗತ್ತೆ. ಸೊ ಒಂದು ಹೋಮ್ ಕೇರ್ ಬಂದುಬಿಟ್ಟು ಒಂದು ಚೆನ್ನಾಗಿರೋ ಹೈಲ್ಯೂರಿಕ್ ಆ್ಯಸಿಡ್ ಸೀರಮ್, ವೈಟಮಿನ್ ಸಿ ಸೀರಮು, ಮಾಯ್ಶ್ಚರೈಸಿಂಗ್ ಕ್ರೀಮ್, ಜೊತೆಗೆ ಸನ್ಸ್ಕ್ರೀನ್. ಅವ್ರದ್ದು ಯಾವ ಮಟ್ಟಿಗೆ ಆಗಿದೆ ಅನ್ನೋದ್ರ ಮೇಲೆ ವಿ ಕ್ಯಾನ್ ಆ್ಯಡ್ ಆನ್ ನೈಟ್ ಕ್ರೀಮ್ಸ್ ಲೈಕ್ ರೆಟಿನಾಯ್ಡ್ಸ್. ಇನ್ನು ಟ್ರೀಟ್ಮೆಂಟ್ ವೈಸ್ ಅಂತ ಬಂದಾಗ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ಒಬ್ಬೊಬ್ಬರು ಹೇಳ್ತಾರೆ ನನಗೆ ನ್ಯಾಚುರಲ್ ಆಗಿ ಬೇಕು ಅಂತ ಹೇಳ್ಬೋದು. ಅಂಥ ಟೈಮಲ್ಲಿ ನಾವು PRPನ ಸಜೆಸ್ಟ್ ಮಾಡ್ತೀವಿ. PRPನ ಸಜೆಸ್ಟ್ ಯಾಕಪ್ಪ ಮಾಡ್ತೀವಿ ಅಂದರೆ ಇಟ್ ಈಸ್ ದ ಸೇಫೆಸ್ಟ್ ವೇ. ಯಾಕಂದರೆ ಇದು ನಿಮ್ಮದೇ ಓನ್ ಬ್ಲಡ್ಡಿಂದ ಮಾಡೋದು ಆ್ಯಂಡ್ ಇಟ್ ವರ್ಕ್ಸ್ ಫಾರ್ ಥಿನ್ ಲೈನ್ಸ್. ಈಗಿನೂ ಶುರುವಾಗ್ತಾ ಇದೆ, ಓಪನ್ ಪೋರ್ಸ್ ಇದೆ, ಅನ್ನಿವನ್ ಸ್ಕಿನ್ ಟೋನ್ ಇದೆ, ಸ್ಕಿನ್ ಹೆಲ್ದಿ ಆಗಿ ಕಾಣ್ತಾ ಇಲ್ಲ ಅಂದಾಗ PRP ಮಾಡ್ಕೊತೀವಿ. ಇದರಲ್ಲಿ 10 to 15 ml ಬ್ಲಡ್ ವಿಡ್ರಾ ಮಾಡಿಕೊಂಡು ಸೆಂಟ್ರಿಫ್ಯೂಜ್ ಮಾಡಿ ವಿ ಆರ್ ಸೆಪ್ರೇಟಿಂಗ್ ರೆಡ್ ಬ್ಲಡ್ ಸೆಲ್ಸ್ ಫ್ರಮ್ ದ ವೈಟ್ ಬ್ಲಡ್ ಸೆಲ್. ಆ ಸೀರಮ್ನ ವಾಪಸ್ ಸ್ಕಿನ್ನಿಗೆ ಇಂಜೆಕ್ಟ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಆಫ್ಟರ್ ಅ ವೀಕ್ ವಾಟ್ ಯು ಕ್ಯಾನ್ ಸಿ ಸ್ಕಿನ್ ವಿಲ್ ಸ್ಟಾರ್ಟ್ ಗ್ಲೋಯಿಂಗ್. ಸ್ವಲ್ಪ ಮಟ್ಟಿಗೆ ನಿಮ್ಮದು ಓಪನ್ ಪೋರ್ಸ್ ಅದೆಲ್ಲ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದನ್ನು ಯೂಶ್ವಲಿ ಒನ್ಸ್ ಅ ಮಂತ್, ತಿಂಗ್ಳಿಗೆ ಒಂದು ಸತಿನೇ ಮಾಡೋದು. ಈಗ ಫಸ್ಟ್ ಟೈಮ್ ಶುರು ಮಾಡ್ಕೋತಾ ಇದ್ದೀರಾ ಅಂದರೆ ತಿಂಗ್ಳಿಗೆ ಒಂದು ಸತಿ ಒಂದು 5 ಸೆಷನ್ ತೊಗೊಳ್ಳಿ. ಅದಾದ ನಂತರ ನಿಮ್ಗೆ ಯಾವಾಗ ಬೇಕೋ ಆವಾಗ ಮಾಡಿಸ್ಕೋಬೋದು. ಅದಾದಮೇಲೆ ಒಂದಷ್ಟು ಜನ ಬರ್ತಾರೆ, ನನಗೆ ಫೋರ್ ಹೆಡ್ಡಲ್ಲಿ, ಹಣೆ ಭಾಗದಲ್ಲಿ ತುಂಬ ಲೈನ್ಸ್ ಕಾಣ್ತಾ ಇದೆ, ಕಣ್ಣಿನ ಸುತ್ತ ತುಂಬ ಲೈನ್ಸ್ ಕಾಣ್ತಾ ಇದೆ. ಇಂಥ ಯಾರಾದರೂ ಬಂದಾಗ ನಾವು ಫಸ್ಟ್ ಅವ್ರಿಗೆ ಸಜೆಸ್ಟ್ ಮಾಡೋದು ಬೋಟಾಕ್ಸ್ ಅಂತ ಹೇಳಿಬಿಟ್ಟು. ಬೋಟಾಕ್ಸ್ ಅಂತ ಅಂದರೆ ಇದು ಪ್ರೋಟೀನ್ ಡಿರೈವ್ ಫ್ರಮ್ ಅ ಬ್ಯಾಕ್ಟೀರಿಯಾಯಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡೋದಿರುತ್ತೆ. ಸೊ ಯೂಶ್ವಲಿ ನೀವು ಎಲ್ಲಿ ಹಣೆ ಮೇಲೆ ಲೈನ್ಸ್ ನೋಡ್ತೀರಾ ಅಥವಾ ಸಿಟ್ಟಿಂದ ನೋಡಿದಾಗ ಅದು ನಿಮಗೆ ಯಾವಾಗಲೂ ಮುಖ ಸಿಟ್ಟು ಅಂತ ಇರುತ್ತೆ, ಅಥವಾ ಕಣ್ಣಿನ ಸುತ್ತ ಲೈನ್ಸ್ ಇರುತ್ತೆ. ಸೊ ಇದನ್ನು ನಾವು ಯೂನಿಟ್ಸ್ ಥರ ಡಿವೈಡ್ ಮಾಡ್ಕೊಂಡ್ಬಿಟ್ಟು ಆ ಜಾಗಕ್ಕೆ ಹಣೆ ಮೇಲೆ, ಕಣ್ಣಿನ ಸುತ್ತ ಅಥವಾ ಹಣೆ ಮುಂಭಾಗದಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಇದು ನಿಮಗೆ 6 ತಿಂಗಳು ಇರುತ್ತೆ. ಸೊ ಏನಾಗುತ್ತಪ್ಪ, ನೀವು ಫಸ್ಟ್ 3 ಡೇಸಲ್ಲಿ ಏನು ಚೇಂಜಸ್ ನೋಡ್ಬೋದು ಬೋಟಾಕ್ಸ್ ಮಾಡ್ಕೊಂಡಾದ ನಂತರ ಅಂದರೆ, ಒಂದು ನಿಮ್ಮದು ಒಂದು ಸತಿ ಬೋಟಾಕ್ಸ್ ಆ್ಯಕ್ಟ್ ಆಗಿದೆ ಅಂದಾಗ ಫೋರ್ಹೆಡ್, ಹಣೆ ಶೈನ್ ಆಗಿ ನೀಟಾಗಿ ಕಾಣುತ್ತೆ. ನಿಮ್ಮದು ಕಣ್ಣಿನ ಸುತ್ತ ಏನು ಲೈನ್ಸ್ ಇರುತ್ತೆ ಅದು ಕೂಡ ಹೋಗಿರುತ್ತೆ. ಬಟ್ ಇದ್ರ ಎಫೆಕ್ಟ್ಸ್ 6 ತಿಂಗಳು ಅಷ್ಟೇ ಇರೋದು. 6 ತಿಂಗಳಾದಮೇಲೆ ಮತ್ತೆ ಇದನ್ನು ರಿಪೀಟ್ ಮಾಡ್ಕೊತಾ ಹೋಗ್ಬೋದು. ಈವನ್ ಇದನ್ನು ನಾವು ಆ್ಯಂಗಲ್ಸಿಗೆ ಕೊಡ್ತೀವಿ. ಮುಖದಲ್ಲಿ ಜಾ ಲೈನ್ ಅಂತ ಹೇಳ್ತೀವಿ. ಇಲ್ಲಿ ಏನಾದ್ರು ತುಂಬ ದಪ್ಪ ಕಾಣ್ತಾ ಇದೆ ಮುಖ ಅಂದಾಗ ಆ ಶೇಪ್ ಕೂಡ ಚೇಂಜ್ ಮಾಡೋಕ್ಕೆ ನಾವು ಬೋಟಾಕ್ಸ್ ಮಾಡ್ಕೊಬೋದು. ಇದು ಬಂದುಬಿಟ್ಟು ಲೈನ್ಸಿಗೆ ನಾವು ಬೋಟಾಕ್ಸ್ ಮಾಡ್ಕೊತೀವಿ. ಅದಾದ ನಂತರ
ಚೀಕ್ಸು ಮತ್ತು ಚಿನ್ ಪಾರ್ಟಿಗೆ ಬಂದಾಗ ನಾವು ಅಲ್ಲಿ ಹಾಲೋನೆಸ್ ಇದೆಯಾ ಅಂತ ನೋಡ್ಕೊಬೇಕು. ಹಾಲೋ ಅಂದರೆ ಎಸ್, ಅಲ್ಲಿ ನಿಮಗೆ ಒಂಥರ ಡಿಪ್ರೆಷನ್ ಥರ ಇರುತ್ತೆ. ಆ ಜಾಗದಲ್ಲಿ ಎಸ್, ಒಂದು ಕಣ್ಣಿನ ಕೆಳಗೆ ಇದನ್ನು ನಾವು ನೋಡ್ತೀವಿ, ಅದನ್ನು ನಾವು ಟಿಯರ್ ಟ್ರಫ್ ಅಂತ ಹೇಳ್ತೀವಿ. ಈ ಜಾಗಕ್ಕೆ ಫಿಲ್ಲರ್ಸ್ ಮಾಡ್ಕೊಬೋದು. ಫಿಲ್ಲರ್ಸಲ್ಲಿ ಏನಿರುತ್ತಪ್ಪ ಅಂದರೆ ಕೊಲಾಜಿನ್ ಇರುತ್ತೆ. ಹೈಲ್ಯೂರಿಕ್ ಆ್ಯಸಿಡ್ ಅನ್ನೋದೇ ಕೊಲಾಜಿನ್ನು. ಅದು ನಮ್ಮ ಬಾಡಿಯಲ್ಲಿ ಕೂಡ ಇರುತ್ತೆ, ಬಟ್ ವಿತ್ ದ ಏಜ್ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಮಗೆ ಎಲ್ಲಿ ಹಾಲೋನೆಸ್ ಇರುತ್ತೆ ಅಂಥ ಜಾಗಕ್ಕೆ ಫಿಲ್ಲರ್ಸ್ ಮಾಡ್ಕೊಬೋದು. ಸೊ ಅದೇನಾಗುತ್ತೆ, ಆ ಜಾಗನ ಫಿಲ್ ಮಾಡುತ್ತೆ ಒಂದು. ಆ್ಯಂಡ್ ಇನ್ನೊಂದು ಅದರಲ್ಲಿ ತುಂಬ ಟೈಪ್ಸ್ ಆಫ್ ಫಿಲ್ಲರ್ಸ್ ಇರುತ್ತೆ. ಈಗ ನಿಮಗೆ ಫೇಸ್ ಲಿಫ್ಟ್ ಆಗಬೇಕು ಅನ್ನೋದಾದರೆ ಬೇರೆ ಫಿಲ್ಲರ್ಸ್ ಇರುತ್ತೆ, ಹಾಲೋನೆಸ್ ಫಿಲ್ ಆಗಬೇಕು ಅಂತಲೇ ಡಿಫ್ರೆಂಟ್ ಫಿಲ್ಲರ್ಸ್ ಇರುತ್ತೆ. ಇದನ್ನು ಮಾಡಿಸ್ಕೊಂಡ್ರೆ ನಿಮಗೆ 1 ವರ್ಷದವರೆಗೂ ಇರುತ್ತೆ. ಆ್ಯಂಡ್ ಯು ವಿಲ್ ಲುಕ್ ಯಂಗ್. ನನಗೆ ಇಂಜೆಕ್ಷನ್ಸು ಬೇಡ, ಏನೂ ಬೇಡ ಅಂದಾಗ ನೆಕ್ಸ್ಟ್ ಆಪ್ಷನ್ ಕಮ್ಸ್ ಅದರ್ ಮೋಡ್ಸ್ ಆಫ್ ಟ್ರೀಟ್ಮೆಂಟ್. ಈಗ ಅದರ ಹೈಫು ಇರ್ಬೋದು, ಇಲ್ಲ RF ಮೈಕ್ರೋ ನೀಡ್ಲಿಂಗ್ ಅಂತ ಹೇಳ್ಬೋದು. ಹೈಫು ಅಂತ ಅಂದರೆ ಹೈ ಇಂಟೆನ್ಸಿಟಿ ಫೋಕಸ್ಡ್ ಅಲ್ಟ್ರಾಸೌಂಡು. ಇದು ಮೇನ್ ಮಷೀನ್ ವರ್ಕ್ ಆಗೋದು ಅಲ್ಟ್ರಾಸೌಂಡ್ ಪ್ರಿನ್ಸಿಪಲ್ ಮೇಲೆ. ಇದರಲ್ಲಿ ಏನಾಗುತ್ತೆ, ಬೇಸಿಕಲಿ ಇದನ್ನು ಮಾಡಬೇಕಾದ್ರೆ ನಾವು ಅರ್ಧ ಅಥವಾ 3/4 ಗಂಟೆ ಅನಸ್ಥೆಟಿಕ್ ಕ್ರೀಮ್ ಹಾಕಿಬಿಟ್ಟು ನಂತರ ಅಲ್ಟ್ರಾಸೌಂಡ್ ಶಾರ್ಟ್ಸ್ ಕೊಡ್ತಾ ಹೋಗ್ತೀವಿ. ಇದು ಹೋಗಿಬಿಟ್ಟು ನಿಮ್ಮದು ಸ್ಕಿನ್ 2ನೇ ಲೇಯರ್ ಕೆಳಗೆ ಆ್ಯಕ್ಟ್ ಆಗಿ ನಿಮ್ಮದು ಇರೋ ಕೊಲಾಜಿನ್ ಅಂದರೆ ಟೈಟ್ನೆಸ್ ಕೊಡೋದು. ಕೊಲಾಜಿನ್ ಮತ್ತು ಎಲಾಸ್ಟಿನ್ ಇದೆರಡೇ ನಿಮಗೆ ಟೈಟ್ನೆಸ್ ಕೊಡೋದು ಮುಖದಲ್ಲಿ. ವಿತ್ ದ ಏಜ್ ಅದರ ಎಲಾಸ್ಟಿಸಿಟಿ ಕಮ್ಮಿ ಆಗ್ತಾ ಹೋಗಿ ಸ್ಯಾಗಿಂಗ್ ಶುರುವಾಗುತ್ತೆ. ಸೊ ಇದು ಅಲ್ಲಿ ಹೋಗಿ ಆ್ಯಕ್ಟ್ ಆಗಿ ನಿಮ್ಮದು ಕೊಲಾಜಿನ್ನ ಟೈಟ್ ಮಾಡುತ್ತೆ, ಎಲಾಸ್ಟಿನ್ನ ಟೈಟ್ ಮಾಡುತ್ತೆ, ಜೊತೆಗೆ ಹೊಸ ಕೊಲಾಜಿನ್ ಸಿಂಥಸಿಸ್ ಆಗೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಇದು ಯೂಶ್ವಲಿ 1.5 ಗಂಟೆ ಕಾಲ ಆಗುತ್ತೆ. ಒಂದು ನಾರ್ಮಲ್ ಫೇಸ್ಗೆ ಈಗಿನ್ನೂ ಶುರುವಾಗಿದೆ, ತುಂಬಾ ಸ್ಯಾಗಿಂಗ್ ಇಲ್ಲ ಅನ್ನೋರಿಗೆ ಒಂದು 300ರಿಂದ 400 ಶಾರ್ಟ್ಸ್ ಬೇಕಾಗುತ್ತೆ. ಆ್ಯಂಡ್ ಒಂದು ಸತಿ ಮಾಡಿಸ್ಕೊಂಡಿದ್ದು ಇಟ್ ಸ್ಟೇಸ್ ಆಲ್ಮೋಸ್ಟ್ ಫಾರ್ 1.5 ಇಯರ್ಸ್ ಅಂತ ಹೇಳ್ಬೋದು. ಬಟ್ ಇದು ಡಿಪೆಂಡ್ ಆಗುತ್ತೆ ಎಷ್ಟು ಮಟ್ಟಿಗೆ ಸ್ಯಾಗಿಂಗ್ ಇದೆ, ನಿಮ್ಮ ಸ್ಕಿನ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ನಂಬರ್ ಆಫ್ ಶಾರ್ಟ್ಸ್ನ ನಾವು ಡಿಸೈಡ್ ಮಾಡ್ಕೊತೀವಿ. ಇದಾದ ನಂತರ ನೆಕ್ಸ್ಟ್ ಬರೋದು RF ಮೈಕ್ರೋ ನೀಡ್ಲಿಂಗ್ ಅಂತ ಹೇಳ್ತೀವಿ. ಇದರಲ್ಲೂ ಕೂಡ ಮಷಿನ್ ಬೇಸ್ಡ್ ಟ್ರೀಟ್ಮೆಂಟೇ. ಇದರಲ್ಲೂ ಕೂಡ ಏನಾಗುತ್ತೆ ಅಂದರೆ ಮೋಸ್ಟ್ಲಿ ಯಾವಾಗಲೂ ನಾವು 30 to 45 ಮಿನಿಟ್ಸ್ ಅನಸ್ಥೆಟಿಕ್ ಕ್ರೀಮ್ ಹಾಕಿಬಿಟ್ಟು ಅದಾದ ನಂತರ ಮಷೀನಲ್ಲಿ ಶಾರ್ಟ್ಸ್ನ ಕೊಡ್ತಾ ಹೋಗ್ತೀವಿ. ದಿಸ್ ಆಲ್ಸೋ ಗೋಸ್ ಆ್ಯಂಡ್ ಹಿಟ್ಸ್ ಯುವರ್ ಸೆಕೆಂಡ್ ಲೇಯರ್ ಆಫ್ ಸ್ಕಿನ್. ಸೊ ಸ್ಕಿನ್ ಟೈಟ್ ಆಗ್ತಾ ಹೋಗುತ್ತೆ. ಸೊ ಪ್ರೊಸೀಜರ್ ಸ್ವಲ್ಪ ಪೇನ್ಫುಲ್ ಇರೋದ್ರಿಂದ ಅನಸ್ಥೆಟಿಕ್ ಕ್ರೀಮ್ ಹಾಕಿಬಿಟ್ಟು ನಂತರ ಮಾಡಬೇಕಾಗತ್ತೆ. ಇದರಲ್ಲೂ ಕೂಡ ನಿಮಗೆ 1ರಿಂದ 1.5 ವರ್ಷವರೆಗೂ ರಿಸಲ್ಟ್ಸ್ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಆಫ್ಟರ್ 1 ಇಯರ್ ಮಾಡಿಸ್ಕೊಂಡು ಆಯಿತು ಅಂದಾಗ ನೆಕ್ಸ್ಟ್ ನೀವು ತಗೊಳ್ಳೋದಿಲ್ಲ. ಆವಾಗ ಒಬ್ಬೊಬ್ರಿಗೆ ಭಯ ಏನಿರುತ್ತಪ್ಪ ಅಂದರೆ ನಂದು ಏಜಿಗಿಂತ ಜಾಸ್ತಿ ಸ್ಕಿನ್ ಏಜ್ ಆದಂಗೆ ಕಾಣುತ್ತಾ ಅಂತ ಹೇಳಿಬಿಟ್ಟು. ಈ ಥರ ಆಗೋದಿಲ್ಲ. ಅಕಾರ್ಡಿಂಗ್ ಟು ಯುವರ್ ಏಜ್ ಯುವರ್ ಸ್ಕಿನ್ ವಿಲ್ ಸ್ಯಾಗ್. ಸರಿನಾ? ಅಂಟಿಲ್ ಅನ್ಲೆಸ್ ನೀವು ನಿಮ್ಮದು ಡಯಟ್ರಿ ಹ್ಯಾಬಿಟ್ಸ್ ಏನು ಮೇಂಟೈನ್ ಮಾಡ್ಕೊಂಡಿಲ್ಲ ಅಂದಾಗ ಮಾತ್ರ ಅದು ಸ್ಕಿನ್ ಏಜಿಂಗ್ ಕ್ವಿಕ್ಕರ್ ಆಗಿ ಫಾಸ್ಟಾಗಿ ಆಗೋದು. ನೀವು ಯಾವ ಥರ ಮೇಂಟೈನ್ ಮಾಡ್ಕೋಬೇಕಪ್ಪ ಅಂತ ಅಂದರೆ ಆಲ್ವೇಸ್ ಯೂಸ್ ಯುವರ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಪ್ರಾಪರ್ಲಿ ಆ್ಯಂಡ್ ಹೈಡ್ರೇಟ್ ಯುವರ್ ಸೆಲ್ಫ್. ಸೊ ಯಾವುದೇ ಪ್ರೊಸೀಜರ್ ಮಾಡ್ಕೊಂಡಾದ್ರೂ ಕೂಡ ಯೂಸಿಂಗ್ ಅ ಗುಡ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ್ಯಂಟಿ ಏಜಿಂಗ್ ಅಂತ ಬಂದಾಗ ನಾವು ಒಂದು PRP ಮಾಡ್ಕೊತೀವಿ, ಇನ್ನೊಂದು ಬೊಟಾಕ್ಸ್ ಮಾಡ್ಕೊಬೋದು, ಇನ್ನೊಂದು ಫಿಲ್ಲರ್ಸ್ ಮಾಡ್ಕೋಬೋದು, ಹೈಫು ಟ್ರೀಟ್ಮೆಂಟ್ ಮಾಡ್ಕೊಬೋದು, ಇಲ್ಲಾಂದರೆ RF ಮೈಕ್ರೋ ನೀಡ್ಲಿಂಗ್. ಇದು ಬಿಟ್ಟು ಬರೀ ಒಬ್ಬೊಬ್ಬರಿಗೆ ಸ್ಕಿನ್ ಡ್ರೈ ಆಗ್ತಾ ಇರುತ್ತೆ, ನಾವು ಏನು ಮಾಡಬೇಕಾಗುತ್ತೆ ಅಂದಾಗ ಹೈಡ್ರೇಟಿಂಗ್ ಫಿಲ್ಲರ್ಸ್ ಅಂತ ಬರುತ್ತೆ. ಅದರಿಂದ ನಿಮಗೆ ಆ ಫೇಸು ಫುಲ್ಲಾಗೋ ಎಫೆಕ್ಟು ಇರೋದಿಲ್ಲ, ಏನೂ ಇರೋದಿಲ್ಲ. ಜಸ್ಟ್ ಇಟ್ ಹೈಡ್ರೇಟ್ಸ್ ಯುವರ್ ಸ್ಕಿನ್. ಇದನ್ನು ಕೂಡ ಆವಾಗ ಮಾಡ್ಕೊಬೋದು. ಇದು 3ರಿಂದ 6 ತಿಂಗಳವರೆಗಿರುತ್ತೆ. ಆ್ಯಂಡ್ ದೀಸ್ ಆರ್ ಸೇಫ್. ಎನಿಬಡಿ ಕ್ಯಾನ್ ಗೋ ಆಫ್ಟರ್ 18 ಇಯರ್ಸ್ ಯು ಕ್ಯಾನ್ ಗೋ ವಿತ್ ದ ಹೈಡ್ರೇಟಿಂಗ್ ಫಿಲ್ಲರ್ಸ್. ಇದನ್ನು ನಾವು ಮಾಡ್ಕೊಬೋದು ಆ್ಯಂಡ್ ಇಟ್ ಈಸ್ ಸೇಫ್ ಆಲ್ಸೋ. ಸೊ ದೀಸ್ ಆರ್ ದ ಇಷ್ಟು ಕೂಡ ನಿಮಗೆ ಸ್ಕಿನ್ ಏಜಿಂಗ್ ಆಗ್ತಾ ಇದ್ದಾಗ ಮಾಡುವಂಥ ಟ್ರೀಟ್ಮೆಂಟ್ಸು. ಇದು ಬಿಟ್ಟು ಕೂಡ ಥ್ರೆಡ್ ಲಿಫ್ಟ್ ಅಂತ ಮಾಡ್ತೀವಿ. ಥ್ರೆಡ್ಸ್ ಅಂತ ಅಂದರೆ ಈಗ ನಾರ್ಮಲ್ ಆಗಿ ನಮಗೇನಾದರೂ ಸರ್ಜರಿ ಆದಾಗ ಕ್ಯಾಟ್ಗಟ್ ಅಂತ ಮೆಟೀರಿಯಲಲ್ಲಿ ಸೂಚರ್ ಮಾಡ್ತಾರಲ್ಲ, ಅದೇ ಥರ ಇದು ಕೂಡ PDO ಥ್ರೆಡ್ಸ್ ಇರುತ್ತೆ. ಇದನ್ನು ಯಾವ ಭಾಗ ಸ್ಯಾಗ್ ಆಗ್ತಾ ಇರುತ್ತೆ ಆ ಭಾಗಕ್ಕೆ ಅನಸ್ಥೆಟಿಕ್ ಕ್ರೀಮ್ ಹಾಕಿಬಿಟ್ಟು ಥ್ರೆಡ್ಸ್ ಹಾಕ್ತೀವಿ. ಸೊ ಅದೇನಾಗುತ್ತೆ, ಥ್ರೆಡ್ಸು ನಿಮ್ಮ ಬಾಡಿಯಲ್ಲೇ ಡಿಸಾಲ್ವ್ ಆಗ್ತಾ ಹೋದಾಗ ಇದು ನಿಮ್ಮದೇ ಓನ್ ಕೊಲಾಜಿನ್ ಮತ್ತು ಎಲಾಸ್ಟಿನ್ ಸಿಂಥಸೈಸ್ ಮಾಡಿ ಸ್ಕಿನ್ ಟೈಟ್ನಿಂಗ್ ಕೊಡುತ್ತೆ. ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ಡನ್. ಸೊ ಅಲಾಂಗ್ ವಿತ್ ಯುವರ್ ಹೈಫು, ಬೊಟಾಕ್ಸ್, ಫಿಲ್ಲರ್ಸ್, ಥ್ರೆಡ್ಸ್ ಆರ್ ಆಲ್ಸೋ ಒನ್ ಆಫ್ ದ ಆ್ಯಂಟಿ ಏಜಿಂಗ್ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.